ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿಯೋಣ ನಾಗರ ಪಂಚಮಿಯಲ್ಲಿ ಲಡ್ಡು ಯಾಕೆ ಮಾಡಲಾಗುತ್ತೆ ಅನ್ನೋದನ್ನ. ಇದರ ಹಿಂದೆ ಅದೆಷ್ಟು ಪವಿತ್ರವಾದ ನಂಬಿಕೆಗಳಿವೆ ಅನ್ನೋದನ್ನ ನೀವು ಗೊತ್ತಿರಬೇಕೆ. ನಾಗರ ಪಂಚಮಿ ಎಂಬುದು ಸರ್ಪ ದೇವತೆಯ ಪೂಜೆಯ ದಿನ. ಈ ದಿನ ನಾವು ನಾಗ ದೇವರಿಗೆ ಹಾಲು, ಹಣ್ಣು, ಅರಿಶಿಣ, ಕುಂಕುಮದ ಜೊತೆಗೆ ಸಿಹಿ ಪದಾರ್ಥಗಳನ್ನು, ವಿಶೇಷವಾಗಿ ಲಡ್ಡುಗಳನ್ನು ಅರ್ಪಿಸುತ್ತೇವೆ. ಆದ್ರೆ ಯಾಕೆ ಲಡ್ಡು? ನೈವೇದ್ಯದ ರೂಪದಲ್ಲಿ ಲಡ್ಡು ದೇವರಿಗೆ ಬಹುಪಾಲು ಪ್ರೀತಿಯ ಆಹಾರ. ಪವಿತ್ರತೆಯ ಸಂಕೇತವಾಗಿ ಇದನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಲಾಗುತ್ತದೆ. ಸಂಪತ್ತು ಮತ್ತು ಶಕ್ತಿಯ ಸಂಕೇತ. ಲಡ್ಡುಗಳು ಸಿಹಿಯಾದಾಗೂ ಪ್ರೀತಿಯ ಪ್ರತೀಕ ಮತ್ತು ಸಮೃದ್ಧಿಯ ಸಂಕೇತ. ಹಬ್ಬದ ದಿನ ಶಕ್ತಿಯನ್ನು, ಒಳ್ಳೆಯ ಬದಲಾವಣೆಯನ್ನು ಆಹ್ವಾನಿಸಲು ಲಡ್ಡು ತಯಾರಿಸಲಾಗುತ್ತದೆ. ಸಂಪ್ರದಾಯ ಪಾಲನೆ. ನಮ್ಮ ಅಜ್ಜಿಯವರು, ತಾಯಂದಿರು ನಾಗರ ಪಂಚಮಿಗೆ ಲಡ್ಡು ಮಾಡುತ್ತಿದ್ದರಲ್ಲ, ಅದೇ ಸಂಸ್ಕೃತಿಯ ಭಾಗ. ಅದು ಹಬ್ಬದ ಖುಷಿಗೆ ಒಂದು ಪೂರಕ. ಸರ್ಪಗಳ ಆರಾಧನೆ. ಈ ದಿನ ನೆಲದ ದೇವತೆ ಹಾಗೂ ಅಡಿಯಲ್ಲಿ ವಾಸಿಸುವ ನಾಗದೇವರಿಗೆ ನಾವೆಲ್ಲ ಶ್ರದ್ಧೆಯಿಂದ ಹಾಲು, ಲಡ್ಡು, ಬಾಳೆಹಣ್ಣು ಅರ್ಪಿಸುತ್ತೇವೆ. ಇದು ಪ್ರಕೃತಿಯ ಮೇಲಿನ ನಮ್ಮ ಕೃತಜ್ಞತೆ. ಹೀಗೆ ಸ್ನೇಹಿತರೆ, ಲಡ್ಡು ಎನ್ನುವುದು ಏಕೆ ಮಾಡಿದರೂ ಸುಲಭ, ಆದರೆ ಅದರ ಹಿಂದಿನ ಅರ್ಥ ತಿಳಿದಾಗ ಹಬ್ಬದ ಮಹತ್ವ ಇನ್ನಷ್ಟು ವಿಶೇಷವಾಗುತ್ತದೆ. ಇಂತಹ ಹಬ್ಬಗಳ ಹಿಂದಿರುವ ಅರ್ಥಗಳನ್ನು